ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆಯ ಹಂತಕ್ಕೆ ಹೋದ್ರೆ 15 ಪೈಸೆ ಮಾತ್ರ. 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು 2G ಅನ್ನೋ ಒಂದು ಹಗರಣ ಬಂತು. ತೃಪ್ತಿ ಇದ್ರೆ ದುರಾಸೆ. ಇವತ್ತಿನ ಪ್ರಾಮಾಣಿಕತೆ ಇದ್ದಂತ ವ್ಯಕ್ತಿಗಳನ್ನ ಬಗ್ಗೆ ಮಾತಾಡಿದ್ರೆ ಬೇಡಿ ಹುಚ್ಚರಿ, ಅವನು ತಿನ್ನಲ್ಲ ಇನ್ನೊಬ್ನಿಗೂ ತಿನ್ನಕ್ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದ. 5 ವರ್ಷ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಾಗ ನಾನ್ ಕಂಡಂತ ಅನ್ಯಾಯ ಅದಕ್ಕಿಂತ ಮೊದಲು ನೋಡಿರ್ಲಿಲ್ಲ. ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ. ಇವತ್ತು ನಾವು ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಜೈಕಾರ ಹಾಕ್ತೇವೆ. ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ಪೋಷಕರ ಭಾವನೆಗಳು ಸರಿ ಇಲ್ಲ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿಬಿಟ್ಟು ಕಬಾಟಲ್ಲಿ ಇಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಬರುವ ಸಂಬಳ ನಮಗೆ ನಿಮ್ಗೆ ನೋವು ಕೊಟ್ಟಂತ ಆಪಾದನೆ ಯಾವುದು? ಬೇಕಾದಷ್ಟಿದೆ ರೀ. ನನ್ನ ಮೇಲೆ 7-8 ಕೇಸ್ಗಳು ಹಾಕಿದ್ರು. ಕೋರ್ಟ್ ಅಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ. ಸ್ಪೆಕ್ಯುಲೇಟಿವ್ ಲಿಟಿಗೇಷನ್. ಇವತ್ತು ಜಡ್ಜ್ಗಳನ್ನೆಲ್ಲ ಬುಕ್ ಮಾಡ್ತಾರೆ ಅನ್ನೋದೆಲ್ಲ ಇದೆಯಲ್ಲ. ಈಗ ನೀವು ಶಿಕ್ಷೆ ಕೊಡಿಸಿದ್ದೀರಿ ಬಹಳಷ್ಟು ಜನರಿಗೆ. ಪಾರ್ಲಿಮೆಂಟ್ ಅಲ್ಲಿ ಸುಮಾರು 200 ಸದಸ್ಯರ ವಿರುದ್ಧ ಕ್ರಿಮಿನಲ್ ಕೇಸ್. ಸಮಾಜವೇ ಅಂತವ್ರನ್ನ ಗೌರವಿಸ್ತದಲ್ಲ, ಅವರನ್ನ ಚುನಾಯಿಸ್ತಾರೆ. ಫ್ರೀ ಬೀಸ್ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಗ್ಯಾರಂಟಿ ಯೋಜನೆಗಳು ಅದಕ್ಕೂ ಲಂಚಕ್ಕೂ ಯಾವ ವ್ಯತ್ಯಾಸ?